ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 10 ಜುಲೈ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್ ಬಂದು ಚೇಂಜ್ ಇನ್ ಲ್ಯಾಂಡ್ ಯೂಸ್ ಪ್ಯಾಟರ್ನ್ಸ್ ಡಿಸ್ಟ್ರಪ್ಟಿಂಗ್ ಜೆನೆಟಿಕ್ ಕನೆಕ್ಟಿವಿಟಿ ಆಫ್ ಗೌರ್ ಆ್ಯಂಡ್ ಸಂಬಾರ್. ಇತ್ತೀಚೆಗಷ್ಟೇ ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲ್ ಸೈನ್ಸಸ್ ಏನಿದೆ ಅದೊಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಿದೆ. ಆ ಸ್ಟಡಿಯ ಪ್ರಕಾರ ನಾವು ಲ್ಯಾಂಡನ್ನು ಹೇಗೆ ಬಳಸ್ತಾ ಇದ್ದೀವಿ ಅದು ಮತ್ತು ಈ ಡೆವಲಪ್ಮೆಂಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ರೋಡ್ ಕನ್ಸ್ಟ್ರಕ್ಷನ್ ಇರ್ಬೋದು, ಹೈವೇ ಕನ್ಸ್ಟ್ರಕ್ಷನ್ ಇರ್ಬೋದು, ಇವುಗಳನ್ನು ಮಾಡ್ತಾ ಇರೋದ್ರಿಂದ ಜೆನೆಟಿಕ್ ಕನೆಕ್ಟಿವಿಟಿ ಏನಿದೆ ಅಂದರೆ ಆನುವಂಶಿಕ ಸಂಪರ್ಕ ಏನಿರುತ್ತೆ ಅದು ಗೌರ್ ಮತ್ತು ಸಂಬಾರ್ನಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಈ ಸ್ಟಡಿ ಹೇಳಿದೆ. ನಮಗೆ ಗೊತ್ತಿರೋ ಹಾಗೆ ಗೌರ್ ಮತ್ತು ಸಂಬಾರ್ ಸಿಗೋದು ನಮಗೆ ಸೆಂಟ್ರಲ್ ಇಂಡಿಯಾ ಅಂದರೆ ಮಧ್ಯಪ್ರದೇಶದ ರೀಜನ್ನಲ್ಲಿ ನಮಗೆ ಈ ಎರಡನ್ನು ನೋಡೋಕ್ಕೆ ಕಾಣ್ಬೋದು. ಹಾಗೆಯೇ ನಾವು ಸ್ಟಡಿ ಮಾಡಿರೋದು ಇದುವರೆಗೂ ಈ ಮಾಂಸಾಹಾರಿ ಪ್ರಾಣಿಗಳೇನಿರ್ತವೆ ಅಂದರೆ ಈ ಕಾರ್ನಿವೋರ್ಸ್ ಏನಿರ್ತವೆ, ಈ ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಅವುಗಳ ವಾಸಸ್ಥಾನ, ಅವುಗಳ ಜೆನೆಟಿಕ್ ಡೈವರ್ಸಿಟಿ ಏನಿದೆ ಅದರ ಕುರಿತಾಗಿ ನಾವು ಹೆಚ್ಚಿನ ಅಧ್ಯಯನ ಮಾಡಿದ್ದೀವಿ ಹೊರತು ಈ ಸಸ್ಯಾಹಾರಿ ಪ್ರಾಣಿಗಳೇನಿದ್ದಾವೆ ಅಂದರೆ ಹರ್ಬಿವೋರ್ಸ್ ಏನಿದ್ದಾವೆ ಅವುಗಳ ಬಗ್ಗೆ ಅಷ್ಟಾಗಿ ನಾವು ಗಮನ ಹರಿಸಿಲ್ಲ. ಹಾಗಾಗಿ ಅವು ಹರ್ಬಿವೋರಸ್ ಅಂದರೆ ಈ ಸಸ್ಯಾಹಾರಿಗಳು ಏನಿವೆ ಅವು ನಮ್ಮ ಎಕೋಸಿಸ್ಟಮ್ನ ಒಂದು ಬ್ಯಾಲೆನ್ಸ್ನಲ್ಲಿ ಇಡೋದಕ್ಕೆ ಬಹಳ ಸಹಕಾರಿ ಮಾಡ್ತವೆ. ಆದ್ದರಿಂದ ಇವುಗಳ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕು. ಅಂದರೆ ಅವುಗಳ ಹ್ಯಾಬಿಟ್ಯಾಟ್ ಲಾಸ್ ಇರ್ಬೋದು, ಇಲ್ಲ ಹ್ಯಾಬಿಟ್ಯಾಟ್ ಲಾಸಿಂದ ಫ್ರಾಗ್ಮೆಂಟೇಷನ್ ಆಗಿ ಅದರಿಂದ ಏನು ಜೆನೆಟಿಕ್ ಡೈವರ್ಸಿಟಿ ಕಡಿಮೆ ಆಗ್ತದೆ ಅದನ್ನು ಕೂಡ ನಾವು ಸ್ಟಡಿ ಮಾಡಬೇಕು. ಹಾಗೆಯೇ ಅದನ್ನು ಸರಿಪಡಿಸಲು ನೋಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಏನು ಹೇಳಿದ್ದಾರೆ ಅಂದರೆ ಈ ಸಸ್ಯಾಹಾರಿ ಏನು ಹರ್ಬಿವೋರ್ಸ್ ಆ್ಯನಿಮಲ್ಸ್ ಇದ್ದಾವೆ ಅವುಗಳ ಜೆನೆಟಿಕ್ ಡೈವರ್ಸಿಟಿ ಏನಕ್ಕೆ ಕಡಿಮೆ ಆಗ್ತಾ ಇದೆ ಅಂದರೆ ಒಂದು ಹ್ಯಾಬಿಟ್ಯಾಟ್ ಲಾಸ್ನಿಂದ, ಮತ್ತೊಂದು ಫ್ರಾಗ್ಮೆಂಟೇಷನ್ನಿಂದ. ಅಂದರೆ ಈಗ ಇದು ಒಂದು ದೊಡ್ಡ ಕಾಡು ಅಂತ ಅಂದ್ಕೊಂಡ್ರೆ ಇದರ ಮಧ್ಯೆ ನಾವು ಡೆವಲಪ್ಮೆಂಟ್ ಮಾಡಿ ರೋಡ್ಗಳನ್ನು, ಹೈವೇಗಳನ್ನು ಕಟ್ತಾ ಇದ್ದೀವಿ. ಹೀಗೆ ಮಾಡಿದಾಗ ಇಲ್ಲಿರೋ ಪ್ರಾಣಿಗಳಿಗೆ ಸಂಪರ್ಕ ಕಡಿತಗೊಳ್ಳುತ್ತೆ. ಆಗ ಇಲ್ಲಿ ಏನು ಪ್ರಾಣಿಗಳಿರ್ತವೆ ಇವುಗಳ ಜೊತೆನೇ ಮೇಟಿಂಗ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾವು ಜೆನೆಟಿಕ್ ಡೈವರ್ಸಿಟಿ ಏನಿರುತ್ತೆ ಅದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಯಾವಾಗ ಜೆನೆಟಿಕ್ ಡೈವರ್ಸಿಟಿ ಕಡಿಮೆ ಆಗುತ್ತೆ ಅದರಿಂದ ಸ್ಪೀಶೀಸ್ ಲಾಸ್ ಅಂದರೆ ಆ ಪ್ರಜಾತಿಯ ಪ್ರಾಣಿಗಳು ಏನಿರ್ತವೆ ಅದರ ಸಂತತಿ ಕಡಿಮೆ ಆಗೋ ಸಾಧ್ಯತೆಗಳು ಬಹಳ ಹೆಚ್ಚಿರ್ತವೆ. ಹಾಗಾಗಿ ನಾವು ಈ ಸಸ್ಯಾಹಾರಿಗಳ ಅಂದರೆ ಈ ಗೌರ್ ಮತ್ತು ಸಂಬಾರ್ ಏನಿದೆ ಇವುಗಳ ಜೆನೆಟಿಕ್ ಕನೆಕ್ಟಿವಿಟಿಯನ್ನು ಉಳಿಸಬೇಕು ಅಂತಂದರೆ ನಾವು ಏನು ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಇದೆ ಅವುಗಳನ್ನು ಮತ್ತೊಮ್ಮೆ ಅನಲೈಸ್ ಮಾಡಿ ಸರಿಯಾದ ಕ್ರಮಗಳನ್ನು ತಗೋಬೇಕು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಮುಂದಿನ ಆರ್ಟಿಕಲ್ ಗಿಗ್ ವರ್ಕರ್ಸ್ ಬಿಲ್, ಯೂನಿಯನ್ ಸೀಕ್ ಟ್ವೀಕ್ಸ್ ಇನ್ ರೆಪ್ರೆಸೆಂಟೇಷನ್ ಆನ್ ಬೋರ್ಡ್ ಮತ್ತು ಫಂಡಿಂಗ್ ಪ್ಯಾಟರ್ನ್. ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಮುಂಬರುವ ಸೆಷನ್ ಏನಿದೆ ಅದರಲ್ಲಿ ಈ ಗಿಗ್ ವರ್ಕರ್ಸ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸರ್ಕಾರ ನಿರ್ಧರಿಸಿದೆ. ಹಾಗೆಯೇ ಅದರದ ಡ್ರಾಫ್ಟ್ ಕಾಪಿಯನ್ನು ಬಿಟ್ಟಿದ್ರು. ಅದಕ್ಕೆ ಈ ಟ್ರೇಡ್ ಯೂನಿಯನ್ಗಳು ಏನಿದ್ದಾವೆ ಕರ್ನಾಟಕದಲ್ಲಿ ಅವರು ಕೆಲವು ಬದಲಾವಣೆಗಳನ್ನು ಕೇಳ್ಕೊಂಡಿದ್ದಾರೆ. ಏನೇನು ಬದಲಾವಣೆಯನ್ನು ಕೇಳ್ಕೊಂಡಿದ್ದಾರೆ ಅಂದರೆ ಮೊದಲಿಗೆ ಅವರು ಟ್ರೇಡ್ ಯೂನಿಯನ್ಗಳಿಗೆ ಗಿಗ್ ವರ್ಕರ್ ವೆಲ್ಫೇರ್ ಬೋರ್ಡ್ ಏನಿದೆ ಅದರಲ್ಲಿ ಈ ಟ್ರೇಡ್ ಯೂನಿಯನ್ನ ವರ್ಕರ್ಸ್ ಏನಿರ್ತಾರೆ ಅವ್ರಿಗೂ ಕೂಡ ರೆಪ್ರೆಸೆಂಟೇಷನ್ ಇರಬೇಕು. ಅಂದರೆ ಅವರು ಕೂಡ ಈ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡಲ್ಲಿ ಮೆಂಬರ್ ಆಗಿರಬೇಕು ಅಂತ ಅವರು ಕೇಳಿದ್ದಾರೆ. ಎರಡನೆಯದಾಗಿ ಏನು ಫೀಸ್ ಕಲೆಕ್ಟ್ ಮಾಡ್ತಾರೆ ಅದು 1-3% ಇರಬೇಕು. ಹಾಗೂ ಇದನ್ನು ಕಸ್ಟಮರ್ಗಳಿಂದ ತಗೋಬೇಕು ಈ ಫೀಸನ್ನು ಅಂತ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಅದಾದ ನಂತರ ಈ ಬೋರ್ಡ್ ಏನಿದೆ ಆ ಬೋರ್ಡು ಮೀಟಿಂಗ್ ಮಾಡಬೇಕು ಅಂತ ಅಂದರೆ ಇವಾಗ ಇರೋ ಬಿಲ್ನ ಪ್ರಕಾರ 6 ಮಂದಿ ಸೈನ್ ಮಾಡಿ ಮೀಟಿಂಗನ್ನು ಕನ್ವೀನ್ ಮಾಡ್ಬೋದು. ಆದರೆ ಇವರೇನು ಕೇಳ್ತಾ ಇದ್ದಾರೆ ಅಂದರೆ 1/4 ಮೆಂಬರ್ಸ್ ಸೈನ್ ಮಾಡಿದ್ರೆ ಮಾತ್ರನೇ ಆ ಬೋರ್ಡ್ ಏನಿದೆ ಆ ಮೀಟಿಂಗನ್ನು ಕನ್ವೀನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಈ ಬಿಲ್ ಏನು ಹೇಳಿದೆ ಅಂತಂದರೆ 6 ತಿಂಗಳಿಗೊಮ್ಮೆ ಈ ಬೋರ್ಡ್ ಮೀಟ್ ಮಾಡಬೇಕು. ಅಂದರೆ ಆ ಬೋರ್ಡು ಒಂದು ಸಭೆಯನ್ನು ಕರಿಬೇಕು ಅಂತ ಹೇಳ್ತದೆ. ಆದರೆ ಈ ಟ್ರೇಡ್ ಯೂನಿಯನ್ಸ್ಗಳೇನು ಹೇಳ್ತಾರೆ 6 ತಿಂಗಳಿಗೆ ಬದಲಾಗಿ 3 ತಿಂಗಳಿಗೊಮ್ಮೆ ಈ ಮೀಟಿಂಗ್ ನಡಿಬೇಕು ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇದರ ಜೊತೆಗೆ ಇನ್ನು ಗಿಗ್ ವರ್ಕರ್ಸ್ದು ರೈಟ್ಸ್ನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ
ಹಕ್ಕುಗಳನ್ನು ಸಂರಕ್ಷಿಸಬೇಕಂತಂದರೆ ಏನೀಗಾಗಲೇ ಕೆಲವು ಆ್ಯಕ್ಟ್ಸ್ ಇದ್ದಾವೆ. ಅಂದರೆ ಇವಾಗ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಇರ್ಬೋದು, ಇಲ್ಲ ಮಿನಿಮಮ್ ವೇಜಸ್ ಆ್ಯಕ್ಟ್ ಇರ್ಬೋದು, ಇಲ್ಲ ಮೆಟರ್ನಿಟಿ ಬೆನಿಫಿಟ್ ಲೀವ್ಸ್ ಇರ್ಬೋದು. ಈ ಎಲ್ಲದರದ್ದು ಕೂಡ ಏನೇನು ಪ್ರಾವಿಷನ್ಸ್ ಇದೆ, ಅಂದರೆ ಕೆಲವು ಏನೇನು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಇದ್ದಾವೆ ಅವುಗಳನ್ನು ಈ ಗಿಗ್ ವರ್ಕರ್ಸ್ ಬಿಲ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಬೇಕು. ಅಂದರೆ ಅದರಿಂದ ತಗೊಂಡು ಇದಕ್ಕೆ ಹಾಕೋಬೇಕು ಅಂತ ಕೂಡ ಅವರು ಇಲ್ಲಿ ಕೇಳ್ತಾ ಇದ್ದಾರೆ. ಇದಿಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ಬಂದು e-autos to empower women and LGBTQ individuals. ಹರ್ಬಲೈಫ್ ಅನ್ನೋ ಒಂದು ವೆಲ್ನೆಸ್ ಕಂಪನಿ ಎಕೋ ವೆಹಿಕಲ್ಸ್ ವಿಮೆನ್ಸ್ ಇನಿಷಿಯೇಟಿವ್ ಅಂತ ಒಂದು ಕ್ಯಾಂಪೇನನ್ನು ಲಾಂಚ್ ಮಾಡಿದೆ. ಏನಕ್ಕೆ ಈ ಕ್ಯಾಂಪೇನ್ ಅಂತ ಅಂದರೆ, ಮಾರ್ಜಿನಲೈಸ್ಡ್ ವಿಮೆನ್ ಯಾರಿರ್ತಾರೆ ಅವರ ಎಕನಾಮಿಕ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್, ಎಕನಾಮಿಕ್ ಇಂಡಿಪೆಂಡೆನ್ಸ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡೋದಕ್ಕೆ ಈ ಎಕೋ ವೀಲ್ಸ್ ವಿಮೆನ್ಸ್ ಇನಿಷಿಯೇಟಿವ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಏನು ಇದು ಅಂತ ಅಂದರೆ, ಇದರಲ್ಲಿ ಈ ಆಟೋಗಳು ಏನಿದ್ದಾವೆ ಅವುಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ 50 ಫೀಮೇಲ್ ಡ್ರೈವರ್ಸ್ಗೆ ಟ್ರೈನಿಂಗ್ನ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದಿರ ಲೈಸೆನ್ಸ್ ಕೂಡ ಅವರು ಕೊಡಿಸಿದ್ದಾರೆ. ಏನಕ್ಕೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾವು ಈ ಇನ್ಫಾರ್ಮೇಷನ್ನ ಎಥಿಕ್ಸ್ ಮತ್ತು ಎಸ್ಸೆಯಲ್ಲಿ ಕೂಡ ಬಳಸ್ಬೋದು. ವುಮೆನ್ ಎಂಪವರ್ಮೆಂಟ್ ಟಾಪಿಕ್ಗೆ ಕೂಡ ಇದನ್ನು ನಾವು ಯೂಸ್ ಮಾಡ್ಕೋಬೋದಾಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಅ ನ್ಯೂ ಟ್ರೆಂಡ್, ಇಂಡಿಯಾ ನೀಡ್ಸ್ ಮೋರ್ ದ್ಯಾನ್ ಟ್ರೂಪ್ಸ್ ಟು ಕಾಂಬ್ಯಾಟ್ ಮಿಲಿಟೆನ್ಸ್ ಇನ್ ಜಮ್ಮು. ನಮಗೆ ತಿಳಿದಿರೋ ಹಾಗೇನೆ ಇತ್ತೀಚೆಗೆ ಕಂಟಿನ್ಯೂಸ್ ಆಗಿ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ಏನು ನಡೀತಾ ಇದೆ ಜಾಸ್ತಿ ಆಗಿದೆ. ಹಾಗಾದರೆ ಏನು ಜಾಸ್ತಿ ಆಗಿದೆ ಅಂದರೆ, ಯಾವ ರೀತಿಯಲ್ಲಿ ಈ ಭಯೋತ್ಪಾದಕ ದಾಳಿಗಳು ಭಿನ್ನವಾಗಿವೆ, ಅಂದರೆ ಇಷ್ಟು ವರ್ಷ ಏನು ನಡೀತಾ ಇತ್ತು ಅದಕ್ಕಿಂತ ಇವು ಹೇಗೆ ಭಿನ್ನವಾಗಿದೆ, ಏನು ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಅವರು ಮಾತಾಡಿದ್ದಾರೆ. ಮೊದಲಿಗೆ ಏನು ಮಾಡಬೇಕು ಅಂದರೆ, ನಮ್ಮದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ ಅದನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಎರಡನೇದಾಗಿ 2020ರಲ್ಲಿ ಏನು ಚೈನಾ LACಯಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ಏನು ಅಟ್ಯಾಕ್ ಮಾಡ್ತು, ಆಗ ನಮ್ಮ ಸೈನಿಕರು ಏನು ಈ ಕಡೆ LOC ಹತ್ರ ಇದ್ದರು ಅವರನ್ನು ಈ LAC ಹತ್ರ ಜಾಸ್ತಿ ಡಿಪ್ಲಾಯ್ ಮಾಡಿದ್ರು. ಅಂದರೆ ಈ ಚೈನಾ ಬಾರ್ಡರಲ್ಲಿ ಜಾಸ್ತಿ ಡಿಪ್ಲಾಯ್ ಮಾಡಿ ಪಾಕಿಸ್ತಾನದ ಬಾರ್ಡರ್ನಲ್ಲಿ ಕಡಿಮೆ ಸೈನಿಕರನ್ನು ಭಾರತ ಇಲ್ಲಿ ನಿಲ್ಲಿಸಿತ್ತು. ಮೂರನೇದಾಗಿ ಈ ಭಯೋತ್ಪಾದಕರು ಏನಿದ್ದಾರೆ ಅವರು ಈ ಮಾಡರ್ನ್ ಟೆಕ್ನಾಲಜೀಸ್ನ, ಅಂದರೆ ಇವಾಗ ಸೆಲ್ಫೋನ್ ಟ್ರ್ಯಾಕಿಂಗ್ ಇರ್ಬೋದು, ಇಲ್ಲ ಅಂತಂದರೆ IP ಅಡ್ರೆಸ್ ಟ್ರ್ಯಾಕಿಂಗ್ ಇರ್ಬೋದು, ಇಲ್ಲ ಬೇರೆ ರೀತಿಯಾದ AI ಬಳಸಿ ಇರ್ಬೋದು. ಈ ಥರ ಬೇರೆ ಬೇರೆ ಭಿನ್ನವಾದ ಮಾಡರ್ನ್ ಟೆಕ್ನಾಲಜಿ, ಮಾಡರ್ನ್ ತಂತ್ರಜ್ಞಾನಗಳು ಏನಿವೆ ಅವುಗಳನ್ನ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಅವರು ಅಟ್ಯಾಕ್ ಮಾಡ್ತಾ ಇರೋ ರೀತಿ ಕೂಡ ಭಿನ್ನವಾಗಿದೆ ಅಂತ ನಾವು ಹೇಳ್ಬೋದು. ನಾಲ್ಕನೇದಾಗಿ, ಇಷ್ಟು ದಿನ ಈ ಮೇಜರ್ ಟೆರರಿಸ್ಟ್ ಆರ್ಗನೈಸೇಷನ್ ಇತ್ತು, ಅಂದರೆ ಭಯೋತ್ಪಾದಕ ಸಂಸ್ಥೆಗಳು ಏನಿತ್ತು, ಅಂದರೆ ಇವಾಗ ISIS ಇರ್ಬೋದು ಅಥವಾ ಅಲ್-ಖೈದಾ ಇರ್ಬೋದು, ಇವರೆಲ್ಲ ಮೇಯ್ನಾಗಿ ಅಟ್ಯಾಕ್ ಮಾಡ್ತಾಯಿದ್ರು. ಆದರೆ ಈ ರೀಸೆಂಟ್ ಅಟ್ಯಾಕ್ಸ್ ಏನು ನಡೀತು ಅವುಗಳಲ್ಲಿ ಹೊಸ ಭಯೋತ್ಪಾದಕ ಸಂಸ್ಥೆಗಳು ಏನಿವೆ ಅವು ಇದರ ರೆಸ್ಪಾನ್ಸಿಬಿಲಿಟಿಯನ್ನು ಹೊತ್ಕೊತಾರೆ, ಅಂದರೆ ನಾವು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ದಿರ ಇಷ್ಟು ದಿನ ಈ ಭಯೋತ್ಪಾದಕ ಸಂಸ್ಥೆಗಳೇನಿದ್ವು ಅವು ನೇರವಾಗಿ ಅಟ್ಯಾಕ್ ಮಾಡ್ತಾಯಿದ್ವು. ಆದರೆ ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ, ಈ ಲೋಕಲ್ ಜನರು ಏನಿದ್ದಾರೆ, ಲೋಕಲಲ್ಲಿ ಏನು ಇವು ಟೆರರಿಸ್ಟ್ ಆರ್ಗನೈಸೇಷನ್ಗೆ ಲಿಂಕ್ ಆಗಿರೋ ಜನರಿದ್ದಾರೆ ಅವ್ರನ್ನ ಬಳಸಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಒಂದು ಭಿನ್ನವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟು ವರ್ಷ ಇದನ್ನು ಅವರು ಪಾಲಿಸ್ತಾ ಇರಲಿಲ್ಲ. ಈಗ ನಾವು ನೋಡಿರೋ ಥರನೇ ಈ ಭಯೋತ್ಪಾದಕ ದಾಳಿಗಳ ರೀತಿ ಏನಿದೆ ಅದು ಬದಲಾದಂತೆ ನಾವು ತಗೋಬೇಕಾಗಿರೋ ಸ್ಟೆಪ್ಸ್ ಏನಿದೆ ಅದು ಕೂಡ ಬದಲಾಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಮಲ್ಟಿ ಲೇಯರ್ಡ್ ಅಪ್ರೋಚ್ ಇರಬೇಕು. ಅಂದರೆ ಹಲವು ಸ್ತರಗಳ ಒಂದು ಸುರಕ್ಷತೆ ಇರಬೇಕು. ಏನು ಮಾಡ್ಬೋದು ಅಂದರೆ, ಒಂದು ಲೋಕಲ್ಗಳನ್ನು ನಮ್ಮ ಅಂದರೆ ಲೋಕಲ್ ಇಂಟೆಲಿಜೆನ್ಸ್ನ ಬಳಸೋದಿರ್ಬೋದು, ಇಲ್ಲ ಅಂತಂದರೆ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಜೊತೆ ಮಾತನಾಡಿ ಪೀಸ್ ಟಾಕ್ಸ್ ಮಾಡೋದಿರ್ಬೋದು. ಈ ಥರ ಬೇರೆ ಬೇರೆ ಲೆವೆಲಲ್ಲಿ ನಾವು ತಂತ್ರವನ್ನು ರೂಪಿಸ್ಕೋಬೇಕಾಗತ್ತೆ. ನಂತರ ಏನೇ ಒಂದು ಡಿಸಿಷನ್ ತೊಗೋಬೇಕು ಅಂತ ಅಂದರೂ ಕೂಡ ಅದು ಬೇಗ ಇರಬೇಕಂದ್ರೆ ಕ್ವಿಕ್ಕಾಗಿ ಡಿಸಿಷನ್ಸ್ನ ತೊಗೊಳೋ ಅಂಥ ಒಂದು ಗವರ್ನಮೆಂಟ್ ಇರಬೇಕು. ಗವರ್ನೆನ್ಸಲ್ಲಿ ಕೂಡ ನಾವು ಕ್ವಿಕ್ ಡಿಸಿಷನ್ ಮೇಕಿಂಗ್ ಇರಬೇಕು. ಅಷ್ಟೇ ಅಲ್ದಿರ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಕೂಡ ನಾವು ಪರಿಗಣಿಸಿ ಅವರಿಂದ ಕೂಡ ಸಜೆಷನ್ಸ್ ತಗೋಬೇಕು ಅಂತ ಇಲ್ಲಿ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಲೋನ್ ವೇವರ್
ಕ್ರೂಷಿಯಲ್ ಇಶ್ಯೂಸ್ ಫಾರ್ ಫಾರ್ಮರ್ಸ್. ನಮಗೆ ಗೊತ್ತಿರೋ ಹಾಗೆ ಜುಲೈ 23ರಂದು ಬಜೆಟ್ ಸೆಷನ್ ನಡೀತಾ ಇದೆ. ಹಾಗಾದರೆ ಈ ಬಜೆಟ್ ಸೆಷನಲ್ಲಿ ರೈತರಿಗೆ ಏನು ಅಂದರೆ ಅಗ್ರಿಕಲ್ಚರ್ ಸೆಕ್ಟರಿಗೆ ಏನೇನು ಬದಲಾವಣೆಗಳನ್ನು ತಂದರೆ ಉಪಯುಕ್ತವಾಗುತ್ತೆ ಅಂತ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದೆ. ಮೊದಲಿಗೆ ಬಂದು ಏನು ಹೇಳ್ತಾ ಇದೆ ಅಂತಂದರೆ NCRB ಡೇಟಾ ಪ್ರಕಾರ, ಈ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಏನಿದೆ ಅದರ ಡೇಟಾ ಪ್ರಕಾರ ಸುಮಾರು 1 ಲಕ್ಷದಷ್ಟು ರೈತರು 2015 ಮತ್ತು 2022 ನಡುವೆ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಆತ್ಮಹತ್ಯೆಗಳನ್ನು ಕಡಿಮೆ ಮಾಡೋದಕ್ಕೆ ಕೆಲವು ಸ್ಟೆಪ್ಸ್ಗಳನ್ನು ಈ ಆರ್ಟಿಕಲ್ ಸಜೆಸ್ಟ್ ಮಾಡ್ತಿದೆ. ಏನು ಅಂತಂದರೆ, ಮೊದಲಿಗೆ ಈ MSP ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವು ಏನು ಕೊಡ್ತಾ ಇದ್ದೀವಿ ಅದನ್ನು MS ಸ್ವಾಮಿನಾಥನ್ ಕಮಿಟಿ ಹೇಳಿರೋದ ಪ್ರಕಾರ C2+50% ಫಾರ್ಮುಲಾ ಯೂಸ್ ಮಾಡಿ ಕೊಡಬೇಕು, ಅಂದರೆ ಇದನ್ನು ಜಾರಿಗೆ ತರಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಎರಡನೇದಾಗಿ ಇನ್ಪುಟ್ ಏನು ಬೇಕಾಗುತ್ತೆ ಅಗ್ರಿಕಲ್ಚರ್ಗೆ, ಅಂದರೆ ಈಗ ಸೀಡ್ಸ್ ಇರ್ಬೋದು, ಇಲ್ಲ ಫರ್ಟಿಲೈಸರ್ಸ್ ಇರ್ಬೋದು, ಇಲ್ಲ ಇರಿಗೇಷನ್ ಫೆಸಿಲಿಟಿ ಇರ್ಬೋದು, ಇವುಗಳು ಏನಿದೆ ಇದ್ರದ್ದು ಕಾಸ್ಟ್ ಏನಾಗುತ್ತೆ ಆ ಕಾಸ್ಟನ್ನು ರೆಡ್ಯೂಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬರೀ ಕಾಸ್ಟ್ ರೆಡ್ಯೂಸ್ ಮಾಡಿದ್ರೆ ಆಗಲ್ಲ, ಅದರ ಜೊತೆಗೆ ಈ MSPನೂ ಕೂಡ ಈ ಫಾರ್ಮುಲಾ ಪ್ರಕಾರ ಅಳವಡಿಸ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಮೂರನೇದಾಗಿ ಏನು ಸಜೆಸ್ಟ್ ಮಾಡ್ತಾ ಇದೆ ಈ ಆರ್ಟಿಕಲಲ್ಲಿ ಅಂತ ಅಂದರೆ, 1 ಟೈಮ್ ಲೋನ್ ವೇವರ್ ಕೊಡಬೇಕು, ಅಂದರೆ ಒಂದು ಸತಿ ಸಾಲ ಮನ್ನಣೆ ಮಾಡಬೇಕು ರೈತರಿಗೆ ಅಂತ ಇಲ್ಲಿ ಹೇಳ್ತಾ ಇದೆ. ಈಗ ಏನಕ್ಕೆ ಇವರು ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಕಾರ್ಪೊರೇಟ್ಗಳಿಗಾದರೆ ಸುಮಾರು 16 ಲಕ್ಷ ಕೋಟಿಯಷ್ಟು ಲೋನ್ ವೇವರ್ನ ಮಾಡಿದ್ದಾರೆ. ಅದೇ ರೀತಿ ಒಂದು ಸರ್ತಿ ರೈತರಿಗೆ ಮಾಡಬೇಕು, ಇದರಿಂದ ಅವರ ಸಿಚುವೇಶನ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಇವೆಲ್ಲ ಸಿಂಗಲ್, ಅಂದರೆ ಇದೊಂದು ಬರೀ ಇದನ್ನು ಮಾತ್ರ ಮಾಡಿ ಇದೆರಡು ಮಾಡಿಲ್ಲ ಅಂದರೆ, ಇಲ್ಲ ಇದನ್ನು ಮಾಡಿ ಇದೆರಡು ಮಾಡಿಲ್ಲ ಅಂದರೆ, ಈ ಥರ ಮಾಡಿದ್ರೆ ಇದು ವರ್ಕ್ ಆಗಲ್ಲ. ಬದಲಿಗೆ ಎಲ್ಲ ಮೂರನ್ನು ಒಂದೇ ಸರ್ತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ತದನಂತರ ಏನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ನಮಗೆ ಗೊತ್ತಿರೋಂಗೆ ಹವಾಮಾನ ಬದಲಾವಣೆ ಆಗ್ತಾಯಿದೆ. ಸೊ ಇವಾಗ ಹವಾಮಾನ ಬದಲಾವಣೆ ಆದಾಗ ನಮ್ಮ ಬೆಳೆಗಳು ಏನಿದ್ದಾವೆ ಅಂದರೆ ಕ್ರಾಪ್ಸ್ ಏನಿದ್ದಾವೆ ಅದು ಹಾಳಾಗ್ತಾ ಇರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಏನಕ್ಕೆ ಹಾಳಾಗ್ತಾ ಇದೆ? ಒಂದು ನೆರೆಯಿಂದ ಇರ್ಬೋದು, ಇಲ್ಲ ಬರದಿಂದ ಇರ್ಬೋದು, ಇಲ್ಲ ಅಂತಲೇ ಕೆಲವು ಸತಿ ಸೀಡ್ಸ್ ಕೂಡ ಸರಿಯಿರಲ್ಲ, ಅಂದರೆ ಬೀಜಗಳು ಸರಿ ಇರಲ್ಲ. ಇನ್ನು ಕೆಲವು ಸತಿ ಇರಿಗೇಷನ್ ಫೆಸಿಲಿಟೀಸ್ ಏನಿದೆ ಅದು ಸರಿ ಇರಲ್ಲ. ಹೀಗೆಲ್ಲ ಆಗೋದ್ರಿಂದ ಬೆಳೆಗಳು ಹಾನಿ ಆಗ್ತಾ ಇದೆ. ಈ ಬೆಳೆಗಳು ಹಾನಿಯಾದಾಗ ರೈತರಿಗೆ ಅದು ನಷ್ಟ ತರುತ್ತೆ. ಹಾಗಾಗಿ ಇಲ್ಲಿ ಕ್ರಾಪ್ ಇನ್ಶೂರೆನ್ಸ್ ತರಬೇಕು, ಅಂದರೆ ಬೆಳೆಗಳಿಗೆ ಇನ್ಶೂರೆನ್ಸ್ ಏನಿದೆ ಅದನ್ನು ವಿಮೆ ಅಂತ ಏನು ಹೇಳ್ತೀವಿ ನಾವು, ಕ್ರಾಪ್ ಇನ್ಶೂರೆನ್ಸ್ ಬೆಳೆ ವಿಮೆನ ತರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಇರಿಗೇಷನ್ ಮತ್ತು ಪವರ್ ಮೇಲೆ, ಅಂದರೆ ಏನು ನೀರಾವರಿ ಮತ್ತು ವಿದ್ಯುತ್ ಏನು ಬಳಕೆ ಆಗ್ತಾ ಇದೆ ಅಗ್ರಿಕಲ್ಚರಲ್ಲಿ ಅದರ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ಗೊತ್ತಿರೋ ಹಾಗೇನೆ ಇರಿಗೇಷನ್ ಏನಿದೆ ಅದು ಪ್ರೈವೇಟ್ ಕಂಪನೀಸ್ ಇದರಲ್ಲಿ ಅಂಡರಲ್ಲಿ ಬರ್ತಾ ಇದೆ. ಯಾವಾಗ ಪ್ರೈವೇಟ್ ಕಂಪನೀಸ್ ನೀರಾವರಿಯನ್ನು ಅಥವಾ ವಿದ್ಯುತ್ತನ್ನು ಕಂಟ್ರೋಲ್ ಮಾಡುತ್ತೆ, ಅವರು ಅದರ ದರ ಏನಿದೆ ದರನ ಇನ್ಕ್ರೀಸ್ ಮಾಡ್ತಾರೆ. ಯಾವಾಗ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ ಆಗ ರೈತರಿಗೆ ಅದನ್ನು ಅಫೋರ್ಡ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಈ ಇರಿಗೇಷನ್ ಮತ್ತು ಪವರ್ ಏನಿದೆ ಅಂದರೆ ವಿದ್ಯುತ್ ಏನಿದೆ ಅದರಲ್ಲೂ ಕೂಡ ಬದಲಾವಣೆಯನ್ನು ತರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರೆಲ್ಲರ ಜೊತೆಗೆ ಮನ್ರೇಗಾ ಏನಿದೆ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಏನಿದೆ ಅದನ್ನು ಕೂಡ ಸ್ವಲ್ಪ ಬದಲಾಯಿಸಬೇಕು. ಅಂದರೆ ಇಷ್ಟು ದಿನ ಅದರಲ್ಲಿ 100 ದಿನ ಏನು ಗ್ಯಾರಂಟಿ ಕೆಲಸ ಕೊಡ್ತಾಯಿದ್ರು ಅದನ್ನು 200 ದಿನ ಅದೇ ಏರಿಸಬೇಕು. ಹಾಗೆಯೇ ಏನು ವೇಜಸ್ ಕೊಡ್ತಾ ಅಂದರೆ ಏನು ಸಂಬಳ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಹೆಚ್ಚು ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಮುಂದಿನದಾಗಿ ಏನು ಹೇಳ್ತಾ ಇದ್ದಾರೆ, ಈ ಲ್ಯಾಂಡ್ ಅಕ್ವಿಸಿಷನ್ಸ್ ಏನು ನಡೀತಾ ಇದೆ, ಅಂದರೆ ಏನು ಜಮೀನನ್ನು ಸರ್ಕಾರ ತಗೊಳ್ತಾ ಇದೆ ಅದನ್ನು ಕೂಡ ಕಡಿಮೆ ಮಾಡಬೇಕು. ಏಕೆ ಅಂತಂದರೆ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡನ್ನು ತಗೊಂಡು ನಾವು ಡೆವಲಪ್ಮೆಂಟ್ಗೆ ಅಂತ ಅಂದ್ಬಿಟ್ಟು ಮನೆ ಕಟ್ಟಡಗಳನ್ನ ಕಟ್ಕೊಂಡು ಹೋಗ್ತಾ ಇದ್ರೆ ಮುಂದೆ ನಮಗೆ ಬೆಳೆ ಬೆಳೆಯೋದಕ್ಕೆ ಲ್ಯಾಂಡೇ ಇರೋದಿಲ್ಲ. ಅದಕ್ಕಾಗಿ ಈ ಲ್ಯಾಂಡ್ ಅಕ್ವಿಸಿಷನ್ ಏನು ಮಾಡ್ತಾರೆ ಅದು ಪಬ್ಲಿಕ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಮಾತ್ರನೇ ಈ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ.
ಹಾಗೆಯೇ ಇನ್ನೂ ಒಂದು ಏನು ಹೇಳ್ತಿದ್ದಾರೆ ಅಂತಂದರೆ ಇಲ್ಲಿ ಈ ಕಾರ್ಪೊರೇಟ್ ಟ್ಯಾಕ್ಸ್ನ ಏನು ಕಡಿಮೆ ಮಾಡಿದ್ದಾರೆ ಅದನ್ನು ಇನ್ಕ್ರೀಸ್ ಮಾಡಬೇಕು. ಹಾಗೆಯೇ ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡಿ, ಇಂಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡಿ, ಇಂಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಅದನ್ನ ರೆಡ್ಯೂಸ್ ಮಾಡಬೇಕು ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದೆ. ಈ ಆರ್ಟಿಕಲ್ಲು ಮೇಜರಾಗಿ ರೈತರ ಪಾಯಿಂಟಲ್ಲಿ ಪ್ರಸ್ತುತಪಡಿಸಲಾಗಿರೋದ್ರಿಂದ ಇಲ್ಲಿ ಕೆಲವು ಸಜೆಷನ್ಸು ನಮ್ಮ ಎಕಾನಮಿಗೆ ಒಳಿತಲ್ಲ ಅಂತ ಕೂಡ ನಾವು ಅರ್ಥಕೋಬೇಕಾಗುತ್ತೆ. ಉದಾಹರಣೆಗೆ ಈ ಒನ್ ಟೈಮ್ ಲೋನ್ ವೇವರ್ ಇರ್ಬೋದು, ಇದನ್ನು ಕೊಟ್ಟರೆ ರೈತರಿಗೆ ಉಪಕಾರ ಆಗುತ್ತೆ, ನಾವು ಒಪ್ಕೋಬೇಕು. ಅದೇ ಸಮಯಕ್ಕೆ ಸರ್ಕಾರ ಕೂಡ ನಷ್ಟ ಅನುಭವಿಸುತ್ತೆ. ಇದನ್ನು ಮತ್ತೆ ಸರಿತೂಗಿಸೋದಕ್ಕೋಸ್ಕರ ಬೇರೆ ಟ್ಯಾಕ್ಸ್ಗಳನ್ನು ಇರ್ಬೋದು ಇಲ್ಲ ಬೇರೆ ದರಗಳನ್ನು ಇರ್ಬೋದು ಹೆಚ್ಚು ಮಾಡಬೇಕಾಗುತ್ತೆ. ಆದ್ದರಿಂದ ಕೆಲವು ಸಜೆಷನ್ಸ್ನ ನಾವಿಲ್ಲಿ ನೋಡಿಕೊಂಡು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ವಾಟ್ ಈಸ್ ಡ್ರಾಫ್ಟ್ ಡಿಜಿಟಲ್ ಕಾಂಪಿಟೇಷನ್ ಬಿಲ್? ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಏನಿತ್ತು ಅದು ಕಳೆದ ವರ್ಷ ಫೆಬ್ರವರಿ ಅಂದರೆ 2023 ಫೆಬ್ರವರಿಯಲ್ಲಿ ಕಮಿಟಿ ಆನ್ ಡಿಜಿಟಲ್ ಕಾಂಪಿಟೇಷನ್ ಲಾ ಅಂತ ಒಂದು ಕಮಿಟಿಯನ್ನು ಸ್ಥಾಪಿಸಿ ಡಿಜಿಟಲ್ ಮಾರ್ಕೆಟ್ಗಳು ಏನಿದ್ದಾವೆ ಅವುಗಳ ರೆಗ್ಯುಲೇಷನ್ಗೆ ಒಂದು ಲಾ ಮಾಡೋದಕ್ಕೆ ಹೇಳಿತ್ತು. ಈ CDCL ಏನಿದೆ ಇದು ಯುರೋಪಿಯನ್ ಯೂನಿಯನ್ನಲ್ಲಿ ಏನು ಡಿಜಿಟಲ್ ಮಾರ್ಕೆಟಿಂಗ್ ಲಾಸ್ ಇದ್ದಾವೆ ಅದನ್ನು ಇಟ್ಕೊಂಡು ಅದನ್ನು ಬಳಸ್ಕೊಂಡು ಭಾರತಕ್ಕೆ ಒಂದು ಡ್ರಾಫ್ಟ್ ಕಾಂಪಿಟೇಷನ್ ಬಿಲ್ನ ಮಾಡಿದೆ. ಹಾಗಾದರೆ ಏನಿದೆ ಈ ಕಾಂಪಿಟೇಷನ್ ಬಿಲ್ಲಲ್ಲಿ ಅಂತ ಕೆಲವು ಪ್ರಾವಿಷನ್ಸ್ನ ನೋಡೋಣ. ಮೊದಲಿಗೆ ಏನು ಹೇಳ್ತಾ ಇದೆ ಅಂತಂದರೆ, ಇವಾಗ ಕಾಂಪಿಟೇಷನ್ ಆ್ಯಕ್ಟ್ 2002 ಅಲ್ಲಿ ಏನಿದೆ ಪ್ರಾವಿಷನ್ ಅಂತಂದರೆ, ಯಾವುದಾದ್ರೂ ಒಂದು ಆ್ಯಂಟಿ ಕಾಂಪಿಟೇಟಿವ್ ಕೆಲಸ ನಡೆದಿದೆ ಅಂತಂದರೆ ಅದು ಆದ ನಂತರನೇ ಪನಿಷ್ಮೆಂಟ್ ಇರ್ಬೋದು ಇಲ್ಲ ಟ್ರಯಲ್ ಇರ್ಬೋದು ನಡೆಯುತ್ತೆ. ಆದರೆ ಈ ಹೊಸ ಬಿಲ್ಲಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಇದು ಅಂದರೆ ಏನಾದರೂ ಆ್ಯಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸಸ್ ನಡೆಯುತ್ತೆ ಅಂತ ಗೊತ್ತಾದರೆ ಸಾಕು, ಅಂದರೆ ಪ್ರಿವೆಂಟಿವ್ ಮೆಷರನ್ನು ಈ ಬಿಲ್ ತಗೋತಾ ಇದೆ. ಅಂದರೆ ಕೇವಲ ಗೊತ್ತಾದರೆ ಸಾಕು, ಆಗ್ಲೇನೇ ಆ್ಯಕ್ಷನ್ ತಗೋಬೋದು ಅಂತ ಈ ಬಿಲ್ ಹೇಳ್ತಾ ಇದೆ. ಮತ್ತು ಎರಡನೇದಾಗಿ ಈ ಬಿಲ್ಲು ಎಲ್ಲ ಡಿಜಿಟಲ್ ಎಂಟರ್ಪ್ರೈಸಸ್ನೂ ತೊಗೊಳಲ್ಲ, ಎಲ್ಲನೂ ಅಲ್ಲ. ಯಾವ ಡಿಜಿಟಲ್ ಎಂಟರ್ಪ್ರೈಸಸ್ ಡಾಮಿನೆಂಟ್ ಆಗಿರುತ್ತೆ, ಅಂದರೆ ಇವಾಗ ಅಮೆಝಾನ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇಲ್ಲ ಟ್ವಿಟ್ಟರ್ ಇರ್ಬೋದು, ಈ ಥರ ಯಾವುದು ಡಾಮಿನೆಂಟ್ ಡಿಜಿಟಲ್ ಎಂಟರ್ಪ್ರೈಸಸ್ ಇರ್ತವೆ ಅವುಗಳನ್ನ ಮಾತ್ರ ಪರಿಗಣಿಸುತ್ತೆ ಈ ಲಾ ಅಲ್ಲಿ. ಈ ಡ್ರಾಫ್ಟ್ ಡಿಜಿಟಲ್ ಕಾಂಪಿಟೇಷನ್ ಬಿಲ್ ಏನಿದೆ ಅದರಲ್ಲಿ ಬರೀ ಡಾಮಿನೆಂಟ್ ಎಂಟರ್ಪ್ರೈಸಸ್ ಏನಿರುತ್ತೆ ಡಿಜಿಟಲ್ ಮಾರ್ಕೆಟಲ್ಲಿ ಅದನ್ನು ಪರಿಗಣಿಸ್ತಾರೆ. ಹಾಗೆ 10 ಕೋರ್ ಡಿಜಿಟಲ್ ಸರ್ವಿಸಸ್ನ ಕೂಡ ಈ ಬಿಲ್ ಮೆನ್ಷನ್ ಮಾಡಿದೆ. ಈ ಡಾಮಿನೆಂಟ್ ಡಿಜಿಟಲ್ ಮಾರ್ಕೆಟ್ಗಳು ಏನಿರ್ತವೆ ಇವು ಎಲ್ಲ ಅದರಲ್ಲಿ ಯಾರ್ಯಾರು ಬೇರೆ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅವ್ರಿಗೆಲ್ಲರಿಗೂ ಎಲ್ಲನೂ ಈಕ್ವಲಾಗಿ ಟ್ರೀಟ್ ಮಾಡಬೇಕು ಮತ್ತು ಫೇರ್ ಕಾಂಪಿಟೇಷನ್ ಇದನ್ನು ಕೊಡಬೇಕು. ಅಂದರೆ ಒಬ್ಬರನ್ನ ಫೇವರ್ ಮಾಡಿ ಇನ್ನೊಬ್ಬರನ್ನ ಕಡೆಗಣಿಸೋ ಹಾಗೆ ಇಲ್ಲ. ಹಾಗೆಯೇ ಈ ಡಾಮಿನೆಂಟ್ ಡಿಜಿಟಲ್ ಮಾರ್ಕೆಟ್ಗಳ ಎಂಟರ್ಪ್ರೈಸಸ್ಗಳು ಏನಿರ್ತವೆ ಅವು ಏನೇ ಡೇಟಾ ಕಲೆಕ್ಟ್ ಮಾಡಿದ್ರೂ ಕೂಡ ಅದನ್ನು ಇತರರಿಗೆ ಮಾರುವಂತಿಲ್ಲ. ಹಾಗೆಯೇ ಅದನ್ನು ಬೇರೆ ಸರ್ವಿಸ್ಗಳಿಗೆ ಕೂಡ ಅವರು ಬಳಸ್ಕೊಳ್ಳೋ ಹಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ನಾನು ಹೇಳ್ದಂಗೆ ಇದು ಪ್ರಿವೆಂಟಿವ್ ಬಿಲ್. ಅಂದರೆ ಒಂದು ಮಾಲ್ ಪ್ರಾಕ್ಟೀಸ್ ನಡೀತಾ ಇದೆ ಅಂತ ತಿಳಿದ ತಕ್ಷಣ, ಅಂದರೆ ನಡೆದಿರಲ್ಲ ಅಲ್ಲಿ, ಬಟ್ ತಿಳಿದ ತಕ್ಷಣನೇ ಅದನ್ನು ರೆಗ್ಯುಲೇಟ್ ಮಾಡುತ್ತೆ. ಆದರೆ ಇದು ಈ ಯುರೋಪಿಯನ್ ಯೂನಿಯನ್ ಏನು ಹೇಳಿದೆ ಅದರಿಂದ ತಗೊಂಡಿರೋದಾಗಿದೆ. ಬಟ್ ಭಾರತದಲ್ಲಿ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ಎಲ್ಲರೂ ಕಾದು ನೋಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ತದನಂತರ ಈ ಡೇಟಾನ ಬೇರೆದಕ್ಕೆ ಬಳಸೋ ಹಾಗಿಲ್ಲ ಅಂತ ಹೇಳಿರೋದ್ರಿಂದ MSMEಗಳು ಏನಿದ್ದಾವೆ, ಈ ಸಣ್ಣ ಕೈಗಾರಿಕೆಗಳು ಏನಿದ್ದಾವೆ ಅವು ಈ ಡೇಟಾ ಮೇಲೆ ಡಿಪೆಂಡ್ ಆಗಿರ್ತವೆ. ಆಗ ಈ ಡೇಟಾ ಯಾವಾಗ ಅವ್ರಿಗೆ ಸಿಗೋದಿಲ್ಲ ಅವರ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಆಗ ಅವರ ಮಾರ್ಕೆಟ್ ಕೂಡ ಕಡಿಮೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಈ ಬಿಲ್ಲನ್ನು ಹಲವು ಡಿಜಿಟಲ್ ಎಂಟರ್ಪ್ರೈಸಸ್ ಏನಿದ್ದಾವೆ ಅವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾವೆ. ಆದರೆ ಒಂದೇನು ಹೇಳ್ತಾ ಇದ್ದಾವೆ ಅಂತಂದರೆ ಇದು ಮೋನೋಪಾಲಿಸ್ಟಿಕ್ ಪ್ರಾಕ್ಟೀಸಸ್ ಏನಿದೆ ಅದರ ಅಗೇನ್ಸ್ಟ್ ಆಗಿರೋದ್ರಿಂದ ಈ ಬಿಲ್
ಹೆಲ್ಪ್ ಆಗುತ್ತೆ. ಅಂದರೆ ಈ ಸಣ್ಣ ಡಿಜಿಟಲ್ ಮಾರ್ಕೆಟ್ ಎಂಟರ್ಪ್ರೈಸಸ್ ಏನಿದ್ದಾವೆ ಅವುಗಳಿಗೆ ಈ ಬಿಲ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಈ ಬಿಲ್ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡೋದು ಡಾಮಿನೆಂಟ್ ಡಿಜಿಟಲ್ ಎಂಟರ್ಪ್ರೈಸಸ್, ಅಂದರೆ ಇವಾಗ ಅಮೆಝಾನ್, ಫೇಸ್ಬುಕ್, ಎಕ್ಸ್ ಏನಿದೆ ಇಂಥವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಈ ಸಣ್ಣ ಡಿಜಿಟಲ್ ಎಂಟರ್ಪ್ರೈಸಸ್ ಏನಿರ್ತವೆ ಅವರಿಗೆ ಒಂದು ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದು. ಇದಿಷ್ಟು ಇವತ್ತಿನ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.